ಅಧಿವೇಶನವನ್ನ ಬಹುಬೇಗ ನಾವು 22ನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ಅದನ್ನು ನಿರ್ಣಯಿಸಬೇಕು ಅಂತೇಳಿ ಮಾಡಿದ್ದೀವಿ. ಬಹುಶಃ ಈ ತಿಂಗಳ ಒಳಗನ ಜನವರಿ ತಿಂಗಳದೊಳಗನ ಆ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತ ನಮ್ಮ ಸದ್ಯದ ನಿಲುವಿದೆ. ಏನು ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಕೊರತೆ ಆಗಿದೆ, ಪೊಲೀಸರು ಏನು ಅಗತ್ಯವಾಗಿರ್ತಕ್ಕಂಥ ಕ್ರಮ ಕೈಗೊಂಡಿದ್ದಾರೆ. ಏನು ಕ್ರಮ ಯಾವ್ದಾದ್ರು ಬಿಟ್ಟಿದ್ರೆ ಅದನ್ನೇ ಎತ್ತಿ ಹೇಳೋದಕ್ಕೆ ಅಡ್ಡಿಲ್ಲ. ಈ ಸ್ಟ್ರೈಕ್ ಮಾಡೋದು ಎಲ್ಲರ ಜಗಳ ಆದಲ್ಲೇ ಅದನ್ನು ಮತ್ತೆ ಗೊಂದಲ ಎಬ್ಬಿಸುವಂತದ್ದು ಅವಶ್ಯ ಇಲ್ಲ. ಏನು ಇಂಥ ಕೆಲಸ ಆಗಿಲ್ಲ, ಇಂಥ ಕ್ರಮ ತೆಗೆದುಕೊಂಡಿಲ್ಲ, ಇಂಥಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳಿದ್ರೆ ಮತ್ತೆ ಸರ್ಕಾರ ಆ ದಿಶೆಯಲ್ಲಿ ಚಿಂತನೆ ಮಾಡಿ. ಬಿಜೆಪಿ ಪ್ರತಿಯೊಂದು ವಿಷಯವನ್ನು ವಿವಾದ ರೂಪಕ್ಕೆ ತಗೊಳ್ತಾ ಇದೆ. ಅಂದ್ರೆ ವಿವಾದ ಮಾಡಿನೇ ನಾನು ಇದನ್ನ ಮಾಡಬೇಕು ಅಂತ. ಅದು ದುರ್ದೈವ, ದೇಶದ ದುರ್ದೈವ. ನೋಡಿ, ಈಗ ನಾವು ದ್ವೇಷ ನಿಷೇಧ ಮಾಡ್ತಕ್ಕಂಥ ಕಾನೂನು ತಗೊಂಡ್ಬಂದ್ವಿ. ಹೇಟ್ ಸ್ಪೀಚ್, ಪ್ರೊಹಿಬಿಷನ್ ಆಫ್ ಹೇಟ್ ಸ್ಪೀಚ್. ಅದಕ್ಕೇನು ಎಷ್ಟು ಅವ್ರದ್ದು ಒದರಾಟ, ಕೂಗಾಟ, ಅದರ ವಿರುದ್ಧ ಪ್ರತಿಭಟನೆ. ಯಾಕೆ ದ್ವೇಷ ಭಾಷಣ ಮಾಡಬೇಕು ಅಂತೀರಾ? ಅಥವಾ ದೇಶ ಭಾಷಣ ನೀವೇ ಮಾಡ್ತೀರಾ? ಇದು ಒಂದು ಪಕ್ಷದ ವಿರೋಧವಾಗಿ ಮಾಡಿರ್ತಕ್ಕಂಥ ಕಾನೂನಲ್ಲ, ಇದು ಒಂದು ಗುಂಪಿನ ವಿರೋಧ ಮಾಡಿರ್ತಕ್ಕಂಥ ಕಾನೂನಲ್ಲ. ಯಾರು ಸಮಾಜದಲ್ಲಿ ಶಾಂತಿಯನ್ನ ಬಯಸ್ತಾರೆ ಅವರಿಗೆ ಪೂರಕವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಭ್ರಾತೃತ್ವ ಭಾವನೆ ಇರಬೇಕು. ಏನು ಕುವೆಂಪು ಅವರು ಹೇಳಿದ್ದನ್ನು ಭಾಷಣ ಹೊಡಿತಿರ್ತೀರಲ್ಲ, ಶಾಂತಿಯ ತೋಟ ನಮ್ಮ ಕರ್ನಾಟಕ ಅಂತೇಳಿ. ಅದನ್ನು ಮಾಡೋದಕ್ಕೆ ಮಾಡಿರುವಂತ ಈ ದ್ವೇಷ ಭಾಷಣ ನಿಷೇಧ ಕಾನೂನು ಹೊರತು ಮತ್ತು ಬೇರೆ ಅಲ್ಲ. ಸಂವಿಧಾನದ 73ನೇ ತಿದ್ದುಪಡಿ, ಅದರ ಮೂಲಕ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಿತ್ತು. ಆ ಪಂಚಾಯಿತಿಗಳನ್ನ ಅಶಕ್ತಗೊಳಿಸಬೇಕು, ಅವುಗಳ ಕೆಲಸ ನಿಲ್ಲಿಸಬೇಕು. ಪಂಚಾಯಿತಿಗಳು ಇಲ್ಲಿವರೆಗೆ ಏನು ನರೇಗಾ ಹಣದ ಮೂಲಕ ತಮ್ಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಕೆಲಸ ಮಾಡಿಸ್ತಿದ್ರು, ಯಾವ ಕೆಲಸ ಮಾಡಬೇಕು ಏನನ್ನೋದನ್ನ ನಿರ್ಣಯಿಸ್ತಿದ್ರು, ಆ ಹಕ್ಕನ್ನೇ ಇವತ್ತು ಕಿತ್ಕೊಂಡು ಇವತ್ತು ಈ VBG ರಾಮ್ಜಿ ಅಂತ ಹೇಳಿ ಕಾನೂನನ್ನ ತಂದಿದ್ದಾರೆ. ನಾನು ಇಷ್ಟು ಹೇಳೋದಕ್ಕೆ ಬಯಸ್ತೇನೆ, ಇವತ್ತೇನು VBG ರಾಮ್ಜಿ ಮುಖಾಂತರ ಪಂಚಾಯಿತಿಗಳಿಗೆ ಇದ್ದಂತ ಹಕ್ಕನ್ನ ಕಿತ್ಕೊಂಡಿದ್ದಾರೆ. ಇಲ್ಲಿವರೆಗೆ ಏನ್ ಮಾಡ್ತಿದ್ರು ಪಂಚಾಯಿತಿಯವರು? ತಮಗೆ ಏನ್ ಸಣ್ಣ ಕೆಲಸ ಬೇಕು ಅದನ್ನೆಲ್ಲ NREG ಮುಖಾಂತರ ಮಾಡಿಸ್ತಿದ್ರು. ಅದಕ್ಕೆ ಕಣ ಮಾಡಿಸ್ತಿದ್ರು, ಮೈದಾನ ಮಾಡಿಸ್ತಿದ್ರು, ಸ್ಮಶಾನವನ್ನ ಅಭಿವೃದ್ಧಿ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ದನದ ದೊಡ್ಡಿ ಕಟ್ಕೋತಿದ್ರು, ಕುರಿ ದೊಡ್ಡಿ ಕಟ್ಟಿಸ್ತಿದ್ರು, ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮಾಡ್ಕೋತಿದ್ರು, ಶೌಚಾಲಯ ಮಾಡ್ಕೋತಿದ್ರು, ಗೋಡೌನ್ಗಳಿಗೆ ಹಣ ಬಳಕೆ ಮಾಡ್ಕೋತಿದ್ರು. ಇವೆಲ್ಲ ಏನು ನಮ್ಮ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳಿದ್ವಲ್ಲ, ಈ ಎಲ್ಲಾ ಕೆಲಸಗಳನ್ನೆಲ್ಲ ಇವತ್ತು ಕಿತ್ಕೊಂಡು ಈ VBG ರಾಮ್ಜಿ ನಿಯಮದ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಅವ್ರದ್ದೆಲ್ಲ ಕೂತ್ಕೊಂಡು ಕೆಲಸ ನಿರ್ಣಯ ಮಾಡ್ತಾರಂತೆ. ಆ ವಿಕಸಿತ ಭಾರತದ ಯೋಜನೆಗಳೇನದಾವು ಅದರಲ್ಲಿ ಈ ಕಾರ್ಮಿಕರು ಹೋಗ್ಬೇಕು. ಅದು ಯಾವ ಗುತ್ತಿಗೆದಾರರಿಗೆ ಇವರು ಹೇಳ್ತಾರೆ, ಆ ಕೇಂದ್ರ ಸರ್ಕಾರದ ಏಜೆನ್ಸಿಯವರು, ಅವರು ಆ ಗುತ್ತಿಗೆದಾರನ ಹತ್ರ ಹೋಗ್ಬೇಕು. ಇಲ್ಲಿವರೆಗೆ ನಾವೇನು ಬದುವು ಮಾಡ್ಕೊಂತಿದ್ವಿ, ಇಲ್ಲಿವರೆಗೆ ನಾವೇನು ಒಳಗಟ್ಟಿ ಕಟ್ಕೋತಿದ್ವಿ, ಇಲ್ಲಿವರೆಗೆ ನಾವೇನು ಕೃಷಿ ಹೊಂಡ ಕಟ್ಕೋತಿದ್ವಿ, ಅವು ಎಲ್ಲವುಗಳನ್ನ ಇವತ್ತ ನಿಲ್ಲಿಸ್ತಕ್ಕಂಥ VBG ರಾಮ್ಜಿ ಇದು ನಮ್ಮ ಹಳ್ಳಿ ವಿರೋಧಿ ಕ್ರಮ. ಇದು ನಮ್ಮ ಗ್ರಾಮಸ್ಥರ, ಕೃಷಿ ಕಾರ್ಮಿಕರ ವಿರೋಧಿ ಕ್ರಮ. ಇದು ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಮಹತ್ವದ ವಿಚಾರ ಅಂದ್ರೆ ಬಡವರ ಏನು ಕೆಲಸದ ಹಕ್ಕು ಕಿತ್ತುಕೊಂಡಿದ್ದಾರೆ BJP ಸರ್ಕಾರದವರು. ಬಡವರ ಸ್ವಾಭಿಮಾನಕ್ಕೆ ಕೊಡ್ಲಿ ಪೆಟ್ಟು ಹಾಕಿದ್ದಾರೆ. ನಮ್ಮ ಸಂವಿಧಾನಿಕವಾಗಿರ್ತಕ್ಕಂಥ ಹಕ್ಕೇನು ಇವತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಮುಖಾಂತರ ಸಿಕ್ಕಿತ್ತೋ ಅದನ್ನ ಕಸಿದುಕೊಂಡಿರ್ತಕ್ಕಂಥ BJP ಇವತ್ತು ನೈತಿಕವಾಗಿ ಬಡವರ ಸಮೀಪ ಹೋಗುವಂತ ಆ ಯಾವುದೇ ಹಕ್ಕನ್ನ ಕಳೆದುಕೊಂಡಿದೆ. BJPಯ ಆ ಒಂದು ಮಹಾತ್ಮ ಗಾಂಧಿ ಅವರ ಹೆಸರು ತೆಗಿಬೇಕು ಅನ್ನೋದು ಹಾಗೂ ಬಡವರ ಆ ಹಕ್ಕು, ಕೂಲಿಯ ಕೆಲಸದ ಹಕ್ಕನ್ನ ಕಿತ್ಕೊಳ್ಬೇಕನ್ನೋದು ಏನಿದೆ, ಇದು ಅತ್ಯಂತ ದುರ್ದೈವದ
ಒಂದು ಕೆಲಸ. ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಹಾಗೂ ಎಚ್ಚರಿಕೆ ಕೊಡ್ತೀನಿ. ನೀವು ಬಡವರ ಪರ ಇದ್ರೆ, ನೀವು ಕಾರ್ಮಿಕರ ಪರ ಇದ್ರೆ, ನೀವು ಕೃಷಿ ಕೆಲಸಗಾರರ ಪರ ಇದ್ರೆ, ಸಣ್ಣ ರೈತರ ಪರ ಇದ್ರೆ ತಕ್ಷಣ ನರೇಗಾವನ್ನ ಮತ್ತೆ ಪುನಃಸ್ಥಾಪಿಸಿ. ಇಲ್ಲದೆ ಇದ್ರೆ ನೀವು ಬಹುದೊಡ್ಡ ಬೆಲೆಯನ್ನು ತೆತ್ತಬೇಕಾಗ್ತದೆ. ಆ ಕಾರಣಕ್ಕನ ಇದು ಜನರಿಗೆ ಸಂದೇಶ ತಲುಪಬೇಕು ಅನ್ನುವಂಥ ಉದ್ದೇಶದಿಂದ ನಾವು ವಿಶೇಷ ಅಧಿವೇಶನವನ್ನ ಕರೆಯುವಂತ ನಿರ್ಣಯವನ್ನು ಮಾಡಿದ್ದೇವೆ. ಕೋರ್ಟ್ ಕಟ್ಟೆಯನ್ನು ಹತ್ತೇವೆ, ಬಡವರಿಗಾಗಿ ಈ ಹೋರಾಟವನ್ನು ಮಾಡ್ತೀವಿ. ಈ ಕೇವಲ ಕೋರ್ಟ್ ಕಟ್ಟೆ ಹತ್ತುವುದಲ್ಲ, ನ್ಯಾಯಾಲಯಕ್ಕೆ ಹೋಗುವುದು ಮಾತ್ರ ಅಲ್ಲ, ನಾವು ಜನರ ನ್ಯಾಯಾಲಯಕ್ಕೆ, ಪೀಪಲ್ಸ್ ಕೋರ್ಟ್ ಅಂತ ನಾವೇನಂತೀವಿ, ಆ ಜನರ ನ್ಯಾಯ